ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹಿನಾ ಬ್ಲಾಗ್ಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ನಾವು ಈಗ ಬಂದಿರೋದು ವಾಡಿ ದರ್ಗಾಕ್ಕೆ. ಹಲ್ಕಟ್ ಶರೀಫ್ ದರ್ಗಾ ಅಂತ ಕೇಳಿರಬಹುದು. ತುಂಬ ವಿಶಾಲವಾದ ವಾತಾವರಣ, ತುಂಬ ಚೆನ್ನಾಗಿದೆ. ನಾವು ಇದು ಸೆಕೆಂಡ್ ಟೈಮ್ ವಿಸಿಟ್ ಕೊಟ್ಟಿದ್ದು. ನಾವು ಈ ದರ್ಗಾಕ್ಕೆ ರೀಚ್ ಆಗಬೇಕಂದ್ರೆ ಒಂದು 1/2 ಕಿಲೋಮೀಟ್ರ್ ಇಳಿಸ್ತಾರೆ ಬಸ್ಸು. ಅಂದರೆ ನೀವು ನಿಮ್ಮ ಸ್ವಂತದ ಗಾಡಿ ಏನಾದರೂ ಮಾಡ್ಕೊಂಡು ಬಂದರೆ ದರ್ಗಾದ ಹತ್ತಿರ ಬರ್ಬೋದು. ಬಸ್ಸಿಗೆ ಏನಾದರೂ ಬರೋದ್ರಿದ್ದರೆ ಒಂದು ಮೇನ್ ಗೇಟ್ ಇದೆ, ಆ ಗೇಟಿಗೆ ಇಳಿಸ್ಬಿಡ್ತಾರೆ. ಅಲ್ಲಿಂದ ನೀವು ಲಗೇಜ್ ಎತ್ತಾಕೊಂಡು ಬರಬಹುದು. ಯಾರಿಗೆಲ್ಲ ಅಲ್ಲಿಂದ ಇಲ್ಲಿ ಅಂದರೆ ನಾವು ಇಳದಲ್ಲಿಂದ ಇಲ್ಲಿಗೆ ಒಳಗಡೆ ಬರಬೇಕಂದ್ರೆ ನಡೆಯೋಕ್ಕೆ ಯಾರಿಗಾಗಲ್ವಲ್ಲ, ಈ ಥರ ವೆಹಿಕಲ್ಸ್ ಎಲ್ಲ ಸೌಲಭ್ಯ ಇದೆ. ನೀವು ದುಡ್ಡು ಕೊಟ್ಟು ಹೋಗ್ಬೋದು. ಹಾಗೆ ನಾವು ಹೋಗ್ತಾ ಇದ್ದೀವಿ ನೋಡಿ. ರಿಟರ್ನ್ ಬಂದ್ವಿ, ಯಾಕಂದರೆ ಊಟ ಇಲ್ಲೇ ಊಟ ಇರ್ತಲ್ವ, ನೈಟ್ ಊಟಕ್ಕೇನೋ ಹೋಗಿ ಬರ್ತಾಯಿದ್ವಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಎಷ್ಟು ಜನ ಇದ್ದರೂ ಕಾಣಿಸಲ್ಲ, ಅಲ್ಲೆಲ್ಲೆಲ್ಲಿ ಕೂಡ್ತಾರಲ್ವ, ಎಷ್ಟು ಸೊಗಸಾದ ಪ್ಲೇಸು. ವಾವ್ ಅಂತಲೇ ಹೇಳ್ಬೋದು. ನೋಡಿ ಈ ಥರ ವೆಹಿಕಲ್ಸ್ ಎಲ್ಲ ಸೌಲಭ್ಯವಿದೆ. ಯಾರಿಗಾದರೂ ಮಂಡಿ ನೋವು, ಈ ಥರ ವಯಸ್ಸಾದವರು ಇರ್ತಾರಲ್ವ, ಅವರಿಗೆಲ್ಲ ಈ ಥರ ವೆಹಿಕಲ್ಸ್ ಇದ್ದಾವೆ. ಇಲ್ಲಿ ನೋಡಿ, ಇವೆಲ್ಲ ಕಾಣಿಸ್ತಾ ಇರೋದು ರೂಮ್ ಸೌಲಭ್ಯ ಕೂಡ ಇದ್ದಾವೆ. ಉರ್ಸಿನ ಟೈಮಲ್ಲಿ ಒಂದು ರೂಮ್ ಕೂಡ ಸಿಗಲ್ಲ. ಖುಲ್ಲ ಟೈಮಲ್ಲಿ ಇಷ್ಟೊಂದು ಪ್ಲೇಸ್ ಇದೆ. ಉರುಸಿರೋ ಟೈಮ್ನಲ್ಲಿ ಸ್ವಲ್ಪನೂ ಕೂಡ ಜಾಗ ಇರಲ್ಲ ಅಂತ ಹೇಳ್ತಾರೆ. ನಾವು ಕೂಡ ಒಂದ್ಸಲ ಉರ್ಸಿಗೆ ಬಂದಿಲ್ಲ, ನೋಡೋಣ. ನೋಡಿ ಎಷ್ಟು ವಿಶಾಲವಾಗಿದೆ ಅಂದರೆ ಅಷ್ಟು ವಿಶಾಲವಾಗಿದೆ ಪ್ಲೇಸೆಲ್ಲ. ಇಲ್ಲೆಲ್ಲ ವಜೂಖಾನ ಇದೆ, ಈ ಕಡೆ ದರ್ಗಾ ಇದೆ, ಈ ಕಡೆ ಮಸ್ಜಿದ್ ಇದೆ. ಆ ಸೈಡ್ ಮಸ್ಜಿದ್ ಆ ಸೈಡ್ ಏನಿದೆ, ಹೆಣ್ಮಕ್ಳು ನಮಾಜ್ ಮಾಡೋದು ಕೂಡ ಇದೆ. ಮತ್ತು ಇದು ಬೆಳಗ್ಗೆ ಬ್ಲಾಗ್ ಫ್ರೆಂಡ್ಸ್ ಇದು, ಯಾಕಂದರೆ ಚಾರ್ಜರ್ ಒಂದು ಪ್ರಾಬ್ಲಮ್ ಇರ್ತಲ್ವ ಎಲ್ಲಿಗಾದರೂ ಹೋದಾಗ. ಹಾಗೆ ಇದು 11-12 ಗಂಟೆ ಸುಮಾರು ಇರಬಹುದು. ಸ್ವಲ್ಪ ಏನಾದರೂ ತಿನ್ನಬೇಕು ಅಂತ ಅನಿಸ್ತು, ಅದಕ್ಕೆ ಸಿಹಿ ಬೂಂದಿ ಮತ್ತು ಖಾರ ಬೂಂದಿ ಎಲ್ಲ ಒಯ್ದಿದ್ವಲ್ವ, ಅವೆಲ್ಲ ತಿಂದರೆ ಆಯಿತು ಅಂತ ತೆಗಿತಾ ಇದ್ವಿ. ಹಾಗೆ ತಿಂತಾ ಇದ್ವಿ. ಅಕ್ಕ, ಭಾವ, ನಾನು, ಮನೆಯವರು, ತಮ್ಮ, ಮಗ ಓಡಾಡ್ತಾ ಇದ್ದಾರೆ ಆ ಕಡೆ ಈ ಕಡೆ. ಅವ್ನು ನೋಡಿ ಕಿತ್ಬಿ ಕೆಲಸ ಮಾಡ್ತಾ ಇದ್ದಾನೆ ಅಳಿಮಯ್ಯ. ಇಬ್ಬರು ಅಣ್ಣ ತಮ್ಮರಲ್ಲಿ ನಿಂತರು. ನಾವೆಲ್ಲ 4 ಜನ ಒಂದೇ ಪ್ಲೇಟಲ್ಲಿ ಮುಗ್ಗರು ಬಿದ್ದಿದ್ದೀವಿ ನೋಡಿ. ಈ ಥರ ಎಲ್ಲ ಗ್ರೂಪ್ ಆಗಿ ಹೋಗೋದು ಇಷ್ಟ ಆಗುತ್ತೆ. ಎಲ್ಲರೂ ಸೇರಿ ಹೋಗೋದ್ರಿಂದ ಒಂದು ಮಜಾ ಇರುತ್ತೆ. ಹಾಗೆ ಅಕ್ಕಪಕ್ಕದಲ್ಲಿ ಕೂಡ ತೋರಿಸ್ತೀನಿ ನೋಡಿ, ಯಾವ ಥರ ಫ್ಯಾಮ್ಲಿ ಟೀಮ್ ಬಂದಿದೆ ನೋಡಿ. ಮನೆಯವ್ರ ಕಾಮಿಡಿ ನಡೀತಾ ಇದೆ. ಹಾಗೆ ಅವ್ರಿಗೆ ನಾವು ಪರಿಚಯ ಇರಲ್ಲ, ನಮಗೆ ಅವ್ರ ಪರಿಚಯ ಇರಲ್ಲ. ಒಬ್ರಿಗೊಬ್ರು ಪರಿಚಯ ಮಾಡ್ಕೋಬೋದು. ನೀವು ಎಲ್ಲಿಯವರು, ನಾವು ಇಲ್ಲಿಯವರು ಅನ್ನೋದು. ಹಾಗೆ ಅಲ್ಲಿ ಕೂಡ ಸ್ವಲ್ಪ ಫ್ರೆಂಡ್ಸ್ ಕೂಡ ಸಿಕ್ಕರು. ನಮ್ಮ ಅಮ್ಮಗ ಮತ್ತು ನಮ್ಮ ಅಕ್ಕ ಇಬ್ಬರು ಮಾತಾಡ್ತಾಯಿದ್ರು. ಅವರು ಹಾಗೆ ಯಾರ್ಯಾರಿಗೆ ಹೋಗೋದು ಇರುತ್ತಲ್ವ ಅವ್ರು ಹೋಗ್ತಾಯಿದ್ದಾರೆ, ಬರೋರು ಬರ್ತಾಯಿದ್ದಾರೆ. ಟೈಮಿಂಗ್ಸ್ ಏನಿಲ್ಲ ನೋಡಿ. ನೀವು ಈ ಥರ ಫ್ಯಾಮ್ಲಿ ಟ್ರಿಪ್ ಹೋಗಿದ್ದೀರಾ? ನೋಡಿ ಕಾರ್ ಮಂಡಳ ತೆಗೆದುಕೊಡ್ತಾ ಇದ್ದಾರೆ ಅಮ್ಮ. ಹಾಗೆ ಇದು ಮತ್ತು ಸಂಜೆ ಟೈಮ್ ಸ್ವಲ್ಪ ಟೀ ಏನಾದರೂ ಕುಡ್ಕೊಂಡು ಬರಬೇಕು ಅಂತ ಹೋಗ್ತಾ ಇದ್ವಿ. ಸ್ವಲ್ಪ ಸಂಜೆ ಟೈಮ್ ಅಲ್ವ, ಚೆನ್ನಾಗಿದೆ ವ್ಯೂ ಎಲ್ಲ ನೋಡಿ. ಮುಸ್ಸಂಜೆ ಟೈಮು ಈ ಥರ ಎಲ್ಲ ಪ್ಯಾಕ್ ಮಾಡಿ ಅದಕ್ಕೆ ಚೆನ್ನಾಗಿ ಹೋಗಬೇಕು ಅಂತ ರೆಡಿ ಆಗ್ತಾಯಿದ್ರು. ಈ ಕಡೆ ಎಲ್ಲ ಮಕ್ಕಳು ಆಟ ಆಡ್ತಾಯಿದ್ದಾರೆ. ಸ್ವಲ್ಪ ಬಾಲ್ ಎಲ್ಲ ತೊಗೊಂಡ್ರು ನಮ್ಮ ತಮ್ಮ, ಅದೇ ಸಿಕ್ಕಾಪಟ್ಟೆ ಆಟ ಆಡ್ತಾಯಿದ್ದಾರೆ ನೋಡಿ. ಟೀ ಕುಡಿದು ಬರೋಕ್ಕೆ ಹೋಗ್ಬೇಕಂತ ಅಂದರೆ ಅವ್ರು ಇನ್ನೂ ಬರ್ತಾಯಿದ್ರು. ನಾನು ನನ್ನ ಮಗ ಇಲ್ಲಿ ಕುಂತ್ಕೊಂಡ್ವಿ ನೋಡಿ. ಎಲ್ಲರೂ ಲೈನ್ ಬೈ ಲೈನ್ ಹೋಗ್ತಾಯಿದ್ದಾರೆ ನೀರಿನ ಬಾಟ್ಲಿ ಹಿಡ್ಕೊಂಡು. ಸಂಜೆ ಟೈಮ್ ಟೀ ಕುಡಿಯೋದು ಒಂದು ಅಭ್ಯಾಸ ಅಲ್ವ, ಅದಕ್ಕೆ ಟೀ ಕುಡ್ಕೊಂಡು ಬರಬೇಕು ಅಂತ
ಹೋಗ್ತಾ ಇದ್ವಿ. ಇಲ್ಲಿ ನೋಡಿ ಒಂದು ಫೋಟೋ ಕೂಡ ಕ್ಯಾಪ್ಚರ್ ಆಗಿಬಿಟ್ಟಿದೆ ವಿಡಿಯೋದಲ್ಲಿ. ನಾನು, ತಮ್ಮ, ಅಮ್ಮ, ತಮ್ಮನ ವೈಫು, ಅಕ್ಕ, ಅಕ್ಕನ ಮಕ್ಕಳು, ತಮ್ಮನ ಮಗ ಎಲ್ಲರೂ ಹೋಗ್ತಾ ಇದ್ವಿ. ನಮ್ಮ ಮಕ್ಕಂಕರು ಜರ್ನಿ ಮಾಡಿ ಸುಸ್ತಾಗಿದೆ. ಇವ್ರು ಫೋಟೋ ಶೂಟ್ ನಡೆಸ್ತಾ ಇದ್ದಾರೆ. ತಂದೆ, ಮಗಳು, ಅಕ್ಕ ನೋಡಿ ಎಷ್ಟು ವಿಶಾಲವಾಗಿದೆ ನೋಡಿ. ನೋಡೋಕ್ಕೆ 2 ಕಣ್ಣು ಸಾಲದು ಫ್ರೆಂಡ್ಸ್. ನೈಟ್ ಟೈಮ್ ನೋಡಿದರೆ ಈಗ ಡೇ ಟೈಮ್ ನೋಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಸ್ವಲ್ಪ ದರ್ಗಾದಲ್ಲಿ ಹೋಗಿ ಬಂದಿದ್ದಿಲ್ಲ, ದರ್ಗಾದಲ್ಲಿ ಹೋಗಿ ಬಂದು ಮುಂದೆ ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ಇದು ಎಷ್ಟು ಬಿಸಿಲಿಗೆ ಎಷ್ಟು ಕಾಲು ಸುಡ್ತಾವೆ ಅಂದರೆ ಅದರ ಸಲಗೆ ಈ ಥರ ಮ್ಯಾಟ್ ಹಾಕಿದ್ದಾರೆ ನೋಡಿ. ಈ ಮ್ಯಾಟಲ್ಲೇ ಹೋಗಿ ಬರ್ಬೋದು. ಇನ್ನೂ ಸಂಜೆ ಆದರೂ ಕೂಡ ಇನ್ನೂ ಅವು ಎಲ್ಲ ಫುಲ್ ಬಿಸಿ ಇದ್ದಾವೆ ಕಲ್ಲು. ಒಳಗಡೆ ಫೋನ್ ಅಲಾವ್ ಇಲ್ಲ, ಅದ್ರ ಸಲುವಾಗಿ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲೆಲ್ಲ ದರ್ಗಕ್ಕೆಲ್ಲ ಹೋಗಿ ಬಂದು ಮತ್ತು ಟೀ ಕುಡಿಯೋಕೆ ಹೊರಟಿವಿ ನೋಡಿ. ಅವ್ನು ನೋಡಿ ಎಲ್ಲರಿಗೂ ಎತ್ಗೋ ಅಂತ ಹೇಳಿದ್ನ. ಅವ್ರ ಮಾವ ಕೈ ಹಿಡಿದ್ರೆ ಗಪ್ಚುಪ್ಪಾಗಿ ನಡೀತಾ ಇದ್ದಾನೆ. ಇವ್ರ ಹಳೆಯ ಮಾವೊಂದು ಡ್ರೆಸ್ ಸೇಮ್ ಇದೆ ನೋಡಿ. ಅದು ಅಕ್ಕನ ಮಗ ಎಲ್ಲ ಮಕ್ಳು ಏನಾದ್ರು ಅಲ್ಲಿ ಕೇಳ್ತಾರೆ ಸ್ನ್ಯಾಕ್ಸ್ ಏನಾರು ಅಂತ ಹಿಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಸಂಜೆ ಟೈಮು ಹೊರಗಡೆ ನೋಡಿ ಫ್ರೆಂಡ್ಸ್. ಇದು ಒಳಗಡೆ ದರ್ಗಾದ್ದು ಮುಗೀತಲ್ವ, ಇದು ಹೊರಗಡೆ. ಈ ಕಡೆ ಹೋದರೆ ಊಟದ್ದು ಬರುತ್ತೆ, ಈ ಕಡೆ ಹೋದರೆ ಪೂರ್ತಿ ಹೊರಗೆ ಗೇಟ್ ಕಡೆ ಹೋಗ್ತೀವಿ. ಇಷ್ಟೆಲ್ಲ ದೊಡ್ಡದಿದೆ ನೋಡಿ ಪ್ಲೇಸ್. ಸಂಜೆ ಟೈಮಲ್ವ ಮಕ್ಳಿಗೆ ಏನು ಸಿಕ್ಕರೂ ಕೂಡ ಆಟ ಆಡ್ತಾಯಿದ್ದಾರೆ ನೋಡಿ. ಗಾಳಿ ಬೀಸಿದೆ, ಮಳೆ ಬರುವ ಸಾಧ್ಯತೆ ಇದೆ ಅಂತ ಅಂದ್ಕೊಂಡ್ವಿ. ರಪ 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 ಅಂತ ಮಳೆ ಬಂದೇ ಬಿಡ್ತು. ನಮ್ಮ ಮನೆಯವರು ನಾವು ನೋಡಿ ಕಿಟ್ಲೆ ಮಾಡ್ತಾಯಿದ್ದಾರೆ. ಅವರು ಕೂಡ ನಾವು ಸ್ವಲ್ಪ ತಂಟೆ ತೆಗೆದೇ ಇತ್ತಲ್ವ. ಇಲ್ಲಿ ನೋಡಿ ಛೋಟಾ ಕಿತ್ವಿ. ಇದು ಯಾರ ಹತ್ರ ಬರೋದಿಲ್ಲ, ಯಾರ ಹತ್ರ ಹೋಗೋದು ಇಲ್ಲ. ಈ ಥರ ಎಲ್ಲ ಅಲ್ಲೇ ಝೂಮ್ ಹಾಕ್ತಾನೆ ಅವನು. ಇಡೀ ಪ್ರಪಂಚನ ಝೂಮ್ ಹಾಕ್ತಾನೆ ತಾಯಿ ಮಾಡಲ್ಲ ಎಲ್ಲಿ ಕುಂತು. ಇಲ್ಲಿ ನೋಡಿ ಅಲ್ಲಿದ್ದವರು ಇಲ್ಲಿಗೆ ಹೊಡ್ಕೊತ ಬಂದ್ವಿ. ಹಾಗೆ ಕುಂತೀವಿ ಫ್ರೆಂಡ್ಸ್. ಮಳೆ ಯಾವ ಥರ ಬರ್ತಾಯಿದೆ ನೋಡಿ. ಇಲ್ಲೂ ಸಹ ಜನ ಇಲ್ಲೇ ಅಂದರೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೋದು, ಒಳಗಡೆ ಅಲಾವಿಲ್ಲ ನೋಡಿ. ತುಂಬ ಜೋರು ಅಂದರೆ ಅದು ಹೇಳೋಕ್ಕಾಗಲ್ಲ ಬಿಡಿ. ಇಷ್ಟೆಲ್ಲ ಗಾಳಿ ಮಳೆ. ಮತ್ತು ನಾವು ಹೋಗೋ ದಿನ ಮುಂಜಾನೆ ಫ್ರೆಂಡ್ಸ್. ಇದು ಹೋಗಬೇಕು, ತುಂಬ ದಿನ ಆಯಿತು ಊರು ಬಿಟ್ಟು. ಅದಕ್ಕೆ ಹೋಗೋಕ್ಕೆಲ್ಲ ರೆಡಿ ಆದೀವಿ ನೋಡಿ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಎಸ್ಕೇಪ್ ಮಾಡ್ತಾಯಿದ್ದೀನಿ ನಾನು. ಓಕೆ, ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗೋಕ್ಕೆ ಬಂತು. ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಲ್ವ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ನೋಡಿ ಎಷ್ಟು ಊರು ಅಡ್ಡಾಡಿದ್ರೇನೋ ನಮ್ಮೂರು ನಮಗೆ ಚೆಂದ ಅನ್ನಂಗೆ ಎಲ್ಲ ನೋಡಿಕೊಂಡು 4 ದಿನ ಎಂಜಾಯ್ ಮಾಡಿಕೊಂಡು ಇನ್ನೇನು ಸ್ಕೂಲ್ ಶುರು ಅದು. ಸ್ಕೂಲ್ ಜರ್ನಿ ಶುರು ಆಗುತ್ತೆ. ಮಕ್ಕಳಿಗೂ ಬಿಡುವಿಲ್ಲ, ನಮಗೂ ಬಿಡುವಿಲ್ಲ ಅನ್ನಂಗೆ. ಓಕೆ, ಸಿಗೋಣ ನೆಕ್ಸ್ಟ್ ವ್ಲಾಗ್ನಲ್ಲಿ ಫ್ರೆಂಡ್ಸ್. ಓಕೆ.